ಕಾಂಗ್ರೆಸ್ನಲ್ಲಿ ಮತ್ತದೇ ಕುರ್ಚಿ ಚರ್ಚೆ ಮುಂದುವರಿತಾ ಇದೆ. ಯಾವ ಚರ್ಚೆಯೂ ಇಲ್ಲ ಅಂತ ಹೇಳಿ ಒಂದು ಕಡೆ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಹೈಕಮಾಂಡ್ ನಾಯಕರು ಹೇಳುವಂತಹ ವಿಚಾರವನ್ನ ನಾವು ಕೇಳ್ತೀವಿ, ಅವರು ಕೊಟ್ಟಂತಹ ಸಂದೇಶವನ್ನ ನಾವು ಅವರು ಹೇಳಿದಂತಹ ಮಾತುಗಳನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಯಾರೂ ಇಲ್ಲಿ ಪಾಲನೆ ಮಾಡುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾವ ಚರ್ಚೆನೂ ಇಲ್ಲ ಅಂತ ಹೇಳಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಫಾಲೋ ಮಾಡ್ತೀವಿ, ಸಿಎಂ ಏನ್ ಹೇಳ್ತಾರೋ ಅದರಂತೆ ಮುಂದುವರಿತೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳ್ಬೇಕು, ಅವ್ರನ್ನೇ ಕೇಳಿ ನೀವು. ಯಾವ ಚರ್ಚೆನೂ ಆಗಿಲ್ಲಪ್ಪ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಭದ್ರಾಗಿರ್ತೀರಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ ಸಿಎಂ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ ಅಷ್ಟೇ. ವಾಟ್ ಸಿಎಂ ಸೇಸ್, ವಾಟ್ ಹೈಕಮಾಂಡ್ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ. ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಹೇಳ್ತಾರೆ ಅಷ್ಟೇ. ಚೀಫ್ ಮಿನಿಸ್ಟರ್ ಏನ್ ಹೇಳ್ತಾರೆ ಅದನ್ನ ಬಹಳ ನನಗೆ ಪ್ರಶ್ನೆ ಕೇಳಿ ಗೊಂದಲಕ್ಕೆ ಸಿಗಾಕ್ಸೋಂತ ಟ್ರೈ ಮಾಡಬೇಡಿ. ನಾನು ಐ ಆಮ್ ವೆರಿ ಕ್ಲಿಯರ್. ನಿಮಗೆ ಬಾರಿ ಸರಿಗೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೋ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಭದ್ರಾಗಿರ್ತೀವಿ.